ಜನತೆಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಂದ್ರೆ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಹುಟ್ಟುವುದು ಹಬ್ಬ. ಪಿಜೆಡ್ ಜಮೀರ್ ಅಹಮದ್ ಖಾನ್ ಅವ್ರ ಸಾಹೇಬರು ಅವ್ರು ಹುಟ್ಟಿದ ಹಬ್ಬ ಐತೆ. ಆ ತರ ಚಾಮರಾಜಪೇಟೆ ಎಲ್ಲ ಒಂದು ಖುಷಿ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೆ ಅವ್ರದ್ದು ಬ್ಯಾನರು, ಎಲ್ಲಿ ನೋಡಿದ್ರೆ ಅವ್ರದ್ದು ಹೆಸರಿನಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ, ಎಲ್ಲಿ ನೋಡಿ ದೇವಸ್ಥಾನ ನೋಡಿ ಯಾವ್ದನು ಅಲ್ಲೆಲ್ಲ ಅವ್ರದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ತರ ಹೆಸರು ತಗೊಂಡ್ಬೇಕಂತ ನಮ್ಗೆ ತುಂಬಾ ಆಸೆ. ನಮ್ ಜಮೀರಣ್ಣ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗಿ ಹೇಳ್ತೀನಿ, ಟೈಗರ್ ಅಂದ್ರೆ ಬಿಜೆಡ್ ಜಮೀರ್ ಅಹಮದ್ ಸಾಬ್ ಟೈಗರ್. ಇದು ಪಾಲಿಟಿಕ್ಸ್ ನಲ್ಲಿ ಟೈಗರ್ ಬಿಜೆಡ್ ಜಮೀರ್ ಅಹಮದ್ ಸಾಬ್ ಅಂತ ಹೇಳ್ತೀನಿ. ಆದ್ರೆ ಇವತ್ತು ನಮ್ ಚಾಮರಾಜಪೇಟೆ ಎಷ್ಟು ಫಾಲೋವರ್ ಇದ್ದಾರೆ, ಜಮೀರಣ್ಣಗೆ ಎಷ್ಟು ಜನ ಮತ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಈ ತರ ಜಮೀರಣ್ಣಗೆ ಬೆಳೆಸ್ಕೊಂಡ್ ಬಂದಿದ್ದಾರಿಲ್ಲ, ಚಾಮರಾಜಪೇಟೆನಲ್ಲಿ ಬೆಳೆಸ್ಕೊಂಡ್ ಬಂದಿದ್ದಾರಲ್ಲ, ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಈ ತರ ಎಲ್ಲಿನ ಲೀಡರ್ ಇದ್ರೆ ಬೆಳೆಸ್ಕೊಂಡ್ ಬಂದಿ. ಜಮೀರಣ್ಣ ಕೆಲಸ ನಮ್ ದೇಶ ಹಾಳು ಮಾಡಕ್ ನೋಡ್ತಿದ್ದಾರೆ. ನಿಮ್ಗೇನೋ ಗೊತ್ತು, ನಮ್ಗೇನೋ ಗೊತ್ತು, ಮೀಡಿಯಾ ಅವ್ರಿಗೆ ಗೊತ್ತು, ನಿಮ್ಗೇನು ಅದು ದೇಶ ಹಾಳಾಗ್ಬಾರ್ದು ಅಂತ ಇದೇ ಜಮೀರಣ್ಣ ಯಾವಾಗ ನೋಡಿದ್ರು ಹಿಂದೂ ಮುಸ್ಲಿಂ ಎಲ್ಲಾರಿಗೂ ಒಂದೇ ತಗೊಂಡ್ ಹೋಗ್ತಾರೆ. ಯಾವ ಜಾತಿ ಯಾವ ಪಾತಿ ಇಲ್ಲ, ಎಲ್ಲಾರು ಬೈ ಬೈ ಅಂತಾರೆ. ನೋಡಿ ನಮ್ ಮುಸ್ಲಿಮರು ಜಾಸ್ತಿ ನಮ್ ಹಿಂದೂ ಬದರ್ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಆತರ ಕೆಲಸ ಮಾಡ್ತಾರೆ ನೋಡಿ. ಅವ್ ಹೆಣ್ಮಗುಗೆ ಪಾಪ ಅವ್ರು ಎಷ್ಟು ದುಃಖ ಇರ್ಬೇಕು. ಅವರು ಅವ್ರ ಮಗುವಿಗೆ ಟ್ರೀಟ್ಮೆಂಟ್ ಮಾಡಕ್ಕೆ 25 ಲಕ್ಷ ಆತರ ತುಂಬಾ ಕೊಟ್ಟಿದ್ದಾರೆ. ಮೊನ್ನೆ ಯಾವನು ಹೇಳ್ತಾ ಇದ್ದ 5 ಲಕ್ಷ ಕೊಟ್ಬಿಟ್ಟು ವಾಟ್ಸಪ್ ನಲ್ಲಿ ಹಾಕ್ತಾರೆ, ಹಿಂಗೇನ್ ಡ್ರಾಮಾ ಮಾಡ್ತಿದ್ದಾನೆ. ಯಾವನು ತರಲ್ಲ ನನ್ನ ಮಕ್ಕಳು ಯಾವತ್ತು ಕೊಟ್ಟಿಲ್ಲ, ಗೊತ್ತಿಲ್ಲ ಆತರ ಮಾಡ್ತಾರೆ. ಅಂತವ್ರಿಗೆ ಹೇಳ್ತೀನಿ, ಯಾವತ್ತೂ ಕೊಟ್ಟಿ ನೋಡಪ್ಪ, ಯಾವತ್ತೂ ಖರ್ಚು ಮಾಡು ಬಡವರಿಗೆ, ಅವಾಗ ಗೊತ್ತಾಗ್ತಿದ್ದೆ. ಬೇರೆ ಹೇಳೋದು ಏನೋ 5 ಲಕ್ಷ ಕೊಟ್ಬಿಟ್ಟು ಇದು ಮಾಡ್ಬಿಡ್ತಾರೆ, ಪಾಕಿಸ್ತಾನ ಹೋಗ್ಬಿಟ್ಟು ಏನು ಬಾಂಬ್ ಕಟ್ಕೊಳ್ತಾರೆ. ಗೋಬೆ ಅಷ್ಟು ಧೈರ್ಯ ಹೇಳಕ್ಕೆ ಅವ್ರಿಗೆ, ಅಷ್ಟು ಧೈರ್ಯ ಹೇಳಕ್ಕೈತೆ ಅವ್ರಿಗೆ. ನಿನ್ಗೆ ಐತಾ? ನೀನ್ ಯಾವತ್ತು ಹೇಳಿದ್ಯಾ? ಧೈರ್ಯ ಐತೆ, ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದಾರೆ ಅವರು ಪಾಕಿಸ್ತಾನ್ಗೆ. ನಿಜ ಹೋಗ್ತಾರೆ, ಅವ್ರ ಜೊತೆಲೆ ನಾವು ಹೋಗ್ತೀನಿ. ನಮ್ಮನವ್ರ ಮುಂದೆ, ನಾವು ಹಿಂದೆ, ನಾವು ಏನು ಯಾವತ್ತು ಬೆಳೆದಿಲ್ಲ, ಯಾವತ್ತು ಜಮೀರಣ್ಣಗೆ ನಾವು ಬಿಡೋದಿಲ್ಲ. ಯಾವತ್ತು ನಾವು ಜಮೀರಣ್ಣ ಬಿಟ್ಟಿಲ್ಲ. ಆ ಯಾವ ಗೋಬೆ ನನ್ ಮಗ ಹೇಳ್ದ, ಅವ್ನಿಗೆ ಹೇಳಿ, ಗೋಬೆ ಆತರ ಇಲ್ಲ ಕಣೋ, ಜಮೀರಣ್ಣ ದೇಶಕ್ಕೋಸ್ಕರ ಹೇಳಿದ್ದು, ಜಮೀರಣ್ಣಗೋಸ್ಕರ ಹೇಳಿಲ್ಲ. ಜಮೀರಣ್ಣ ಏನು ಅವಕಾಶ ಇಲ್ಲ ಹೇಳಕ್ಕೆ, ದೇಶಕ್ಕೋಸ್ಕರ ಹೇಳಿದ್ದು. ದೇಶ ನಮ್ ದೇಶ ಇದು, ಭಾರತ ದೇಶ ಎಲ್ಲಾರ್ದು ದೇಶ ಇದು. ಹಿಂದೂ ಮುಸ್ಲಿಂ ಸಿಖ್ಸ್ ಎಲ್ಲಾರು ದೇಶ ಇದು. ಎಲ್ಲ ಈ ದೇಶ ಕಟ್ಟಿರೋದು, ಯಾರು ತಗೊಂಡ್ ಬಂದಿಲ್ಲ. ಇವತ್ತು 500 ಜನ ಕೊಟ್ಟಿದ್ದೀನಿ, ಕಾಸು ಹಂಚಿದ್ದೀನಿ. ನೀವು ನೋಡಿದ್ದೀರಾ? ನಾನ್ ಜಮೀರಣ್ಣ ಫಾಲೋವರ್. ನಾನೇ ಇಷ್ಟು ಮಾಡಿದ್ರೆ ಜಮೀರಣ್ಣ ಎಷ್ಟು ಮಾಡ್ತಾರೆ? ನಾನ್ 100 ರೂಪಾಯಿ ಖರ್ಚು ಮಾಡಿದೆ, ಜಮೀರಣ್ಣ 1 ಲಕ್ಷ ಖರ್ಚು ಮಾಡೋದು. ಇಲ್ಲ ಕೊಟ್ಬಿಟ್ಟು ವಿಡಿಯೋನಲ್ಲಿ ಹಾಕ್ಬಿಟ್ರೆ ಡ್ರಾಮಾ ಮಾಡ್ತಿದ್ದಾನೆ. ಅವ್ನು ನೋಡಿದ್ರೆ ಎಲ್ಲಿ ನೋಡಿದ್ರೆ ಆಟೋ ಡ್ರೈವರ್ ಹೊಡಿತಾರೆ ಅವ್ನಿಗೆ, ಇದು ರೋಡ್ ಕ್ಲೀನ್ ಮಾಡೋದು ಅವರು ಹೊಡಿತಾರೆ, ಏನು ತರಕಾರಿ ಅವರು ಹೊಡಿತಾರೆ. ಅವನು ಏನೇನು ಹೇಳ್ತಿದ್ದಾನೆ. ಹುಚ್ಚ ಕೊಟ್ಟು ನೋಡೋ ಕಾಸು, ಅವಾಗ ಗೊತ್ತಾಗ್ತದೆ ಎಷ್ಟು ಧೈರ್ಯ ಅಂತ. ಮೀಟರ್ ಬೇಕು ಕೊಡಕ್ಕೆ, ಜಮೀನ ಮೀಟರ್ ಐತೆ. ಅವ್ರ ಹಾಟು ದೊಡ್ಡದು, ರಾಮನಗರ ಪಟ್ಟ ಐತಲ್ಲ ಅಷ್ಟು ದೊಡ್ಡದು ಅವ್ರ ಹಾಟ್ ಇರೋದು. ಕೊಡಕ್ಕೆ ಧೈರ್ಯ ಬೇಕು, ಮಾತಾಡಬೇಕು. ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡ್ತಾ ಇದ್ದೀನಿ. ಜಮೀರಣ್ಣ 1 ಲಕ್ಷ ಕೊಡ್ತಾರೆ, ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ. ದೇವ್ರು ಕೊಟ್ರೆ ನಾನು 1 ಲಕ್ಷ ಕೊಡ್ತೀನಿ. ಅದು ಮಾಡೋ ಅಂದ್ರೆ ಪಾಪ ಆಟೋ ಡ್ರೈವರ್ಗೆ, ಅವ್ರಿಗೆ ಇವ್ರಿಗೆ ಬಡವರಿಗೆ ಮಾಡ್ತಿದ್ಯಾ ಅಲ್ಲ. ಜಮೀರಣ್ಣಗೆ ಯಾವತ್ತು ಹಿಂದ್ಗಡೆ ಹೋಗ್ಬೇಡ. ನೀ ಜಮೀರಣ್ಣ ಹಿಂದ್ಗಡೆ ಯಾರು ಹೋಗ್ತಾರೋ ಡ್ಯಾಮೇಜ್ ಮಾಡ್ತಾರೋ ಜಮೀರಣ್ಣಗೆ, ಆ ನನ್ ಮಗ ಯಾವತ್ತೂ ಉದಾರ ಆಗಲ್ಲ. ಎಲ್ಲ ಉದಾರ ಆಗಲ್ಲ, ಲಾಸ ಆಗೋದು ಅವ್ನಿಗೆ. ಅವ್ನು ಯಾವನು ಇರ್ಲಿ, ನೀವು ನೋಡ್ಕೊಳ್ಳಿ. ಜಮೀರಣ್ಣಗೆ ಯಾರು ಏನ್ ಹೇಳ್ತಾರೋ ಅವ್ರು ಜಮೀರಣ್ಣ ಬಂದು ಕೂತ್ಕೊಳ್ತಾನೆ. ಜಮೀರಣ್ಣ ಬಗ್ಗೆ ಯಾರನ್ನ ಹೇಳಿದ್ರೆ ಬೋಲ್ಡ್ ಔಟ್. ಗ್ರೌಂಡ್ ನಲ್ಲಿ ಬಾಲ್ ಇರಲ್ಲ, ಅದು ಫುಟ್ಬಾಲ್ ನಲ್ಲಿ ಬಾಲ್ ಇರಲ್ಲ. ಅದಕ್ಕೆ ಎಲ್ಲಾರು ಜೈ ಹಿಂದ್, ಜೈ ಕರ್ನಾಟಕ.